ನಮಸ್ಕಾರ. ಅಜಾ ಭೌತಶಾಸ್ತ್ರ ವಿಡಿಯೋಗಳಿಗೆ ನಿಮಗೆ ಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಬಗ್ಗೆ ನೋಡಿದ್ವಿ. ಇವತ್ತು ಜೊಮೆಟ್ರಿಕ್ ಪ್ರೋಗ್ರೆಷನ್ ಮಾಡ್ತಾ ಇದ್ದೀವಿ. ಜೊಮೆಟ್ರಿಕ್ ಪ್ರೋಗ್ರೆಷನ್ಗೆ ಇಲ್ಲಿ ಎರಡು ಎಕ್ಸಾಂಪಲ್ಸ್ ಗಳನ್ನ ಬರೆದಿದ್ದೀನಿ. ಇದು ಇನ್ಫಿನೈಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಸೀಕ್ವೆನ್ಸ್ ಆಫ್ ನಂಬರ್ಸ್. ಇದು ಫೈನೈಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ಜೊಮೆಟ್ರಿಕ್ ಪ್ರೋಗ್ರೆಷನ್ ನ ಇವೆರಡನ್ನ ನೋಡಿ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ನೋಡಿ 4, 8, 16, 32, 64, 128 ಅಂತ ಇದೆ. ಅಂದ್ರೆ ಒಂದು ನಂಬರ್ ಇಂದ ಅದರ ನೆಕ್ಸ್ಟ್ ನಂಬರ್ಗೆ ಮೂವ್ ಆಗುವಾಗ ಒಂದು ಕಾನ್ಸ್ಟೆಂಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿಕೊಂಡು ಈ ಸೀರೀಸ್ ಅನ್ನ ಅಂದ್ರೆ ಈ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅನ್ನ ನಾವು ಡೆವಲಪ್ ಮಾಡಿದೀವಿ. ಅಂದ್ರೆ 4 ಇಂದ 2 ಹೋಗ್ಬೇಕು ಅಂದ್ರೆ 4 is multiplied by 2 to get 8. Similarly 8 is multiplied by 2 to get 16 and so on. ಅದೇ ತರ ಇಲ್ಲೂ ಕೂಡ ಇದೆ. ಇಲ್ಲಿ 5 ಇಂದ 10 ಹೋಗ್ಬೇಕಾದ್ರೆ ಮಲ್ಟಿಪ್ಲೈಡ್ ಬೈ 2 ಮಾಡಿದೀವಿ. ಸೊ 10 is multiplied by 2 to get 20, 20 multiplied by 2 to get 40 and so on. This is called as geometric progression. ಈ geometric progression ಅನ್ನ ಇನ್ನೂ ಒಂದು ರೀತಿ ಹೇಳಬಹುದು. ನಾವು ಯಾವ್ದಾದ್ರೂ ನಂಬರ್ ರೇಷಿಯೋವನ್ನ ತಗೊಂಡ್ರೆ ಆ ರೇಷಿಯೋ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ 8 ಇದೆ, ಇಲ್ಲಿ 4 ಇದೆ. ಇಫ್ ಯು ಟೇಕ್ 8 divided by 4, this ratio is called as 2. Similarly 16 by 8 ಮಾಡ್ಕೊಂಡ್ರೆ ಅಲ್ಲೂ ಕೂಡ ನಿಮ್ಗೆ ರೇಷಿಯೋ 2 ಬರುತ್ತೆ. So the ratio in geometric progression is always going to be constant. ಸೊ ಇಲ್ಲಿ ಆ ಕಾಮನ್ ರೇಷಿಯೋವನ್ನ ಅಥವಾ ಕಾನ್ಸ್ಟೆಂಟ್ ರೇಷಿಯೋವನ್ನ ಯೂಶುವಲಿ ಆರ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೆ ಈ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅನ್ನ ನಾವು ಈ ರೀತಿ ಒಂದು ಜನರಲ್ ಎಕ್ಸ್ಪ್ರೆಷನ್ ಕೊಟ್ಟು ಎಕ್ಸ್ಪ್ರೆಸ್ ಮಾಡಬಹುದು. ಎ ಆರ್ ಪವರ್ 0, ಇಲ್ಲಿ ಆರ್ ಅಂತಂದ್ರೆ ಕಾಮನ್ ರೇಷಿಯೋ ಅಂಡ್ ಎ ಇಸ್ ನಥಿಂಗ್ ಬಟ್ ದ ಫಸ್ಟ್ ಟರ್ಮ್. ಸೆಕೆಂಡ್ ನಂಬರ್ ಈ ಸೀಕ್ವೆನ್ಸ್ ಅಲ್ಲಿ ಸೆಕೆಂಡ್ ನಂಬರ್ ಯಾವ್ದಾಗಿರುತ್ತೆ ಅಂದ್ರೆ ಎ ಆರ್ ಟು ದಿ ಪವರ್ 1 ಅಂತ ಬರ್ಕೋಬೇಕು. ಥರ್ಡ್ ನಂಬರ್ ಎ ಆರ್ ಟು ದಿ ಪವರ್ 2. ಸೊ ಈ ರೀತಿ ನಂಬರ್ಸ್ ಗಳನ್ನ ನಾವು ಜನರೇಟ್ ಮಾಡ್ತಾ ಹೋಗ್ಬೋದು. ನಾವೇನಾದ್ರೂ ರೇಷಿಯೋಗಳ ತಗೋತಾ ಹೋದ್ರೆ ಆ ರೇಷಿಯೋ ಕಾಮನ್ ಆಗಿ ಬರುತ್ತೆ, ಕಾನ್ಸ್ಟೆಂಟ್ ಬರುತ್ತೆ. ಮತ್ತೆ ಇಲ್ಲಿ ಫೈನೈಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅನ್ನ ಬರ್ದಿದ್ದೀನಿ. ಇಲ್ಲಿ ಒಂದು ಸೀಕ್ವೆನ್ಸ್ ಆಫ್ ನಂಬರ್ಸ್ ಇದೆ, ಫೈನೈಟ್ ನಂಬರ್ ಆಫ್ ಸೀರೀಸ್ ಇದೆ ಇಲ್ಲಿ ನೋಡಿ. ಸೊ ಇಂಥದ್ರಲ್ಲಿ ಸಮ್ ಆಫ್ ಆಲ್ ದ ನಂಬರ್ಸ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಎರಡು ಜನರಲೈಸ್ ಫಾರ್ಮುಲಾಸ್ ಇದೆ. ಎಸ್ ಎನ್ ಇಸ್ ಈಕ್ವಲ್ ಟು ಎ ಮಲ್ಟಿಪ್ಲೈಡ್ ಬೈ 1 ಮೈನಸ್ ಆರ್ ಟು ದಿ ಪವರ್ ಎನ್ ಡಿವೈಡ್ ಬೈ 1 ಮೈನಸ್ ಆರ್. ಈ ಫಾರ್ಮುಲಾವನ್ನು ನಾವು ಯೂಸ್ ಮಾಡಬಹುದು ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಸಮ್ ಆಫ್ ಆಲ್ ದ ಟರ್ಮ್ಸ್ ಇನ್ ದ ಜೊಮೆಟ್ರಿಕ್ ಪ್ರೋಗ್ರೆಷನ್ ಇಫ್ ಸಪೋಸ್ ಆರ್ ಇಸ್ ಲೆಸ್ ದನ್ 1. ಅಂದ್ರೆ ಆ ಕಾಮನ್ ರೇಷಿಯೋ 1 ಗಿಂತ ಕಡಿಮೆ ಇದ್ದಾಗ ಈ ಫಾರ್ಮುಲಾವನ್ನ ಯೂಸ್ ಮಾಡ್ತೀವಿ ಇಫ್ ದಿಸ್ ಆರ್ ಇಸ್ ಮೋರ್ ದನ್ 1. ಸೊ ಈಗ ಇಲ್ಲಿ ಫೈನೈಟ್ ನಂಬರ್ ರೇಷಿಯೋ ಇದೆ, ಫೈನೈಟ್ ನಂಬರ್ ಆಫ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಇದೆ. 5, 10, 20, 40. ಇಲ್ಲಿ ಕಾಮನ್ ರೇಷಿಯೋನ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 2 ಬರುತ್ತೆ. ಹೇಗೆ 10 ಡಿವೈಡ್ ಬೈ 5 ಮಾಡ್ಕೊಂಡ್ರೆ 2 ಬರುತ್ತೆ, ಅಥವಾ 20 ಡಿವೈಡ್ ಬೈ 10 ಮಾಡ್ಕೊಂಡ್ರೆ 2 ಬರುತ್ತೆ. ಅಂಡ್ ದಟ್ 2 ಇನ್ ದಿಸ್ ಎಕ್ಸಾಂಪಲ್ ಐ ಮೀನ್ ಕಾಮನ್ ರೇಷಿಯೋ ಈಸ್ ಮೋರ್ ದ್ಯಾನ್ 1 ಆಗಿದೆ ಬಿಕಾಸ್ ದ ಕಾಮನ್ ರೇಷಿಯೋ ಈಸ್ ಈಕ್ವಲ್ ಟು 2. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಸಮ್ ಆಫ್ ದೀಸ್ ಟರ್ಮ್ಸ್ ಬೈ ಯೂಸಿಂಗ್ ದ ಸಿಂಪಲ್ ಈಕ್ವೇಶನ್. ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ಅಂಡ್ ಡೂ, ನಿಮ್ಗೆ ಈ ಎಕ್ಸಾಂಪಲ್ ಅಲ್ಲಿ ಸಮ್ ಆಫ್ ಆಲ್ ದ ಟರ್ಮ್ಸ್ ಇನ್ ದಿಸ್ ಫೈನೈಟ್ ಜೊಮೆಟ್ರಿಕ್ ರೇಷಿಯೋ ಯು ವಿಲ್ ಗೆಟ್ ಇಟ್ ಆಸ್ ಇಲ್ಲಿ ಎ ಅನ್ನ 5 ಅಂತ ಬರ್ಕೋತೀನಿ. ಓಕೆ, ಸೊ ಸಿಮಿಲರ್ಲಿ ದಿಸ್ ಆರ್ ಇಸ್ ನಥಿಂಗ್ ಬಟ್ ಕಾಮನ್ ರೇಷಿಯೋ ಇಸ್ 2. ಎನ್ ಅಂತಂದ್ರೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಜೊಮೆಟ್ರಿಕ್ ಪ್ರೋಗ್ರೆಷನ್. ಇಲ್ಲಿ ಎಷ್ಟು ನಂಬರ್ ಆಫ್ ಟರ್ಮ್ಸ್ ಇದೆ? 1, 2, 3, 4, 5. ಸೊ 5 ನಂಬರ್ ಆಫ್ ಟರ್ಮ್ಸ್ ಇದೆ. ಮೈನಸ್ 1 ಡಿವೈಡೆಡ್ ಬೈ ಇಲ್ಲಿ ಆರ್ ಮೈನಸ್ 1 is nothing but 2 minus 1. You will get sum of all the terms in the geometric progression as 155 if you solve. ಸಪೋಸ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಲ್ಲಿ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಇದ್ರೆ ಅಲ್ಲಿ ಸಮ್ ಆಫ್ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಅನ್ನ ಈ ಎರಡು ಫಾರ್ಮುಲಾದಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇಲ್ಲಿ ಆರ್ ಎಸ್ ಅಂದ್ರೆ ಕಾಮನ್ ರೇಷಿಯೋ ಏನಾದ್ರೂ 1 ಗಿಂತ ಕಡಿಮೆ ಇದ್ರೆ ಈ ಫಾರ್ಮುಲಾವನ್ನ, ಕಾಮನ್ ರೇಷಿಯೋ ಏನಾದ್ರೂ 1 ಗಿಂತ ಜಾಸ್ತಿ ಇದ್ರೆ ಈ ಫಾರ್ಮುಲಾವನ್ನ ಯೂಸ್ ಮಾಡಬಹುದು. ನಾವು ಲೆಟ್ ಅಸ್ ಟೇಕ್ ಎನ್ ಎಕ್ಸಾಂಪಲ್. ಅಂದ್ರೆ ಜೊಮೆಟ್ರಿಕ್ ಪ್ರೋಗ್ರೆಷನ್ ಹೇಗೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಗೋತೀನಿ, ಮತ್ತೆ ಫಿಸಿಕ್ಸ್ ಅಲ್ಲಿ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿ. ಜೊಮೆಟ್ರಿಕ್ ಪ್ರೋಗ್ರೆಷನ್ ನ ಹೇಗೆ ಯೂಸ್ ಮಾಡ್ಕೋಬೇಕು, ಹೇಗೆ ಅದನ್ನು ಸಾಲ್ವ್ ಮಾಡಬೇಕು, ಸಮ್ ಆಫ್ ಆಲ್ ದ ಟರ್ಮ್ಸ್ ಇನ್ ದ ಸೀರೀಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಈ ಸೀರೀಸ್ ನ ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಇದನ್ನ ಬರ್ಕೋಬಹುದು ಅಂತಂದ್ರೆ ಯು ಕ್ಯಾನ್ ರೈಟ್ ದಿಸ್. ಇಲ್ಲಿ 2q ಅಂತ ಇದೆ, ಇದನ್ನ q ಪ್ಲಸ್ q and followed by same thing. So q by kq divided by 9 plus q divided by 27 plus so on. ಈ ರೀತಿ ಬರೀತಾ ಹೋಗ್ಬೋದು ನಾವು. ಸೊ ಇದು ಒಂದು ಇನ್ಫಿನೈಟ್ ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ
ಸೊ ಯು ಸಿ ಹಿಯರ್ ಕ್ಯೂ ಇಸ್ ಈಕ್ವಲ್ ಟು, ಈ ಕ್ಯೂ ನ ಸಪರೇಟ್ ಆಗಿ ಬರೀತೀನಿ, ಪ್ಲಸ್ ಇದಿಷ್ಟನ್ನ ಒಂದು ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ತಗೋಬಹುದು. ಸೊ ಕ್ಯೂ ಡಿವೈಡೆಡ್ ಪ್ಲಸ್ ಕ್ಯೂ ಬೈ 3 ಪ್ಲಸ್ ಕ್ಯೂ ಡಿವೈಡೆಡ್ ಬೈ 9 ಪ್ಲಸ್ ಕ್ಯೂ ಡಿವೈಡೆಡ್ ಬೈ 27 ಪ್ಲಸ್ ಅಪ್ ಟು ಎಟ್ಸೆಟ್ರಾ ಈಗ ಹೋಗುತ್ತೆ. ಸೊ ಇದನ್ನ ಅಬ್ಸರ್ವ್ ಮಾಡಿ, ಕಾಮನ್ ರೇಷಿಯೋ ಎಷ್ಟು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ, this is 3. If you calculate common ratio in this geometric progression, ಅಂದ್ರೆ this by this ಅಥವಾ this by this ಈ ತರ ಮಾಡ್ಕೋತಾ ಹೋದ್ರೆ you will get common ratio r is equal to 1/3. So this 1/3 is less than 1. So therefore sum of the series ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, we know the formula sum of the series in geometric progression. If it is infinite geometric progression ಆದ್ರೆ Sn is equal to first term divided by 1 minus r ಅಂತ ಬರ್ಕೋತೀನಿ. ಇಲ್ಲಿ 1 minus r ಇದೆ because common ratio is 1/3 which is less than 1. So therefore Sn is equal to, ಅಂದ್ರೆ ಈ infinite geometric progression ನ sum ಎಷ್ಟು, sum of all the terms ಅಂತಂದ್ರೆ, so first term is nothing but q divided by 1 minus r, where r is the common ratio is 1/3. So I will write this is 1/3. So Sn you will get it as 3q divided by 3 minus 1 is 2. ಬಟ್ ಇಷ್ಟಕ್ಕೆ ತೀರೋಗಲ್ಲ, ಸಮ್ ಆಫ್ ದಿ ಸೀರೀಸ್ ಅಂತ ಅವ್ರು ಕೇಳಿದ್ದಾರೆ. ನಾನು ಇದರ ಸಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀನಿ, ಪ್ಲಸ್ ಕ್ಯೂ ನ ಆಡ್ ಮಾಡ್ಕೋಬೇಕು. ಸೊ ದೇರ್ ಫೋರ್ ಸಮ್ ಆಫ್ ದ ಸೀರೀಸ್ ಬಂದ್ಬಿಟ್ಟು ಸಮ್ ಆಫ್ ದ ಗಿವನ್ ಸೀರೀಸ್ ದಟ್ ಈಸ್ ಈಕ್ವಲ್ ಟು ದಿಸ್ ಎಸ್ ಎನ್ ಪ್ಲಸ್ ಕ್ಯೂ. ಎಸ್ ಎನ್ ಅಂತಂದ್ರೆ ಸಮ್ ಆಫ್ ಆಲ್ ದ ಟರ್ಮ್ಸ್ ಇನ್ ಇನ್ಫಿನೈಟ್ ಜೊಮೆಟ್ರಿಕ್ಸ್ ಪ್ರೋಗ್ರೆಷನ್ ಪ್ಲಸ್ ಕ್ಯೂ ಅಂತಂದ್ರೆ ಈ ಫಸ್ಟ್ ಟರ್ಮ್ ಇಲ್ಲಿದೆಯಲ್ಲ. So final answer is going to be 3q divided by 2 plus q. So you can further write this as 5 divided by 2 times of q. This is the answer. So this is how we are going to deal with geometric progression. Now let's see physics application of the same. So where do we use this geometric progression in physics? One of the best example is, ಈಗ ಇನ್ಎಲಾಸ್ಟಿಕ್ ಕೊಲಿಷನ್ ಅನ್ನ ನಾನು ಎಕ್ಸಾಂಪಲ್ ಆಗಿ ತಗೋತಾ ಇದ್ದೀನಿ. ಈಗ ಯಾವ್ದಾದ್ರೂ ಒಂದು ಬಾಡಿಯನ್ನ ಆಫ್ ಮಾಸ್ m, ಇದನ್ನ ಒಂದು ಸರ್ಟೆನ್ ಹೈಟ್, ಇನಿಷಿಯಲ್ ಹೈಟ್ ಹೆಚ್ಚಿದೆ ನೋಡಿ ಗ್ರೌಂಡ್ ಇಂದ, ಅಲ್ಲಿಂದ ಡ್ರಾಪ್ ಮಾಡಿದೀನಿ. ಸೊ ಭೂಮಿಗೆ ಬಂದು ಹಿಟ್ ಆಗುತ್ತೆ, ಸೊ ಭೂಮಿ ಜೊತೆ ಕೊಲೈಡ್ ಆಗುತ್ತೆ. ಕೊಲೈಡ್ ಆದ ತಕ್ಷಣನೇ ಇಫ್ ಯು ಇಮ್ಯಾಜಿನ್ ದಿಸ್ ಇಸ್ ಇನ್ಎಲಾಸ್ಟಿಕ್ ಕೊಲಿಷನ್, ಅದರ ಎನರ್ಜಿ ಲಾಸ್ ಆಗ್ಬೇಕು. ಎನರ್ಜಿ ಲಾಸ್ ಆದಾಗ ಬೌನ್ಸ್ ಆದಂತ ಬಾಲು ಸೇಮ್ ಇನಿಷಿಯಲ್ ಹೈಟ್ ಗೆ ಹೋಗ್ಲಿಕ್ಕೆ ಆಗಲ್ಲ, ಬಿಕಾಸ್ ಅದರ ಎನರ್ಜಿ ಲಾಸ್ ಆಗಿರೋದ್ರಿಂದ ಇಟ್ ವಿಲ್ ಗೋ ಟು ಲೆಸ್ ಹೈಟ್. ಅಂದ್ರೆ ಫಸ್ಟ್ ಬೌನ್ಸ್ ಆದ್ಮೇಲೆ H1 ಅಷ್ಟು ಹೈಟ್ ಅನ್ನ ಅಟೈನ್ ಮಾಡಬಹುದು. ಆಫ್ಟರ್ ಸೆಕೆಂಡ್ ಬೌನ್ಸ್ ಆದಾಗ ಮತ್ತೆ ಎನರ್ಜಿ ಲಾಸ್ ಆಗುತ್ತೆ, ಅದು ರೀಬೌಂಡ್ ಆಗುವಂತ ಹೈಟ್ ಮತ್ತೆ ಕಡಿಮೆ ಆಗುತ್ತೆ. ಆ ಹೈಟ್ ನ H2 ಅಂತ ಕರಿತಾ ಇದೀನಿ. ಇದೇ ತರ ಸಕ್ಸೆಸಿವ್ ಬೌನ್ಸ್ ಆಗ್ತಾನೆ ಇರುತ್ತೆ, ಇನ್ಎಲಾಸ್ಟಿಕ್ ಕೊಲಿಷನ್ ಆಗ್ತಾನೆ ಇರುತ್ತೆ. ಸೊ ದೇರ್ ಫೋರ್ ಆಫ್ಟರ್ ಈಚ್ ಬೌನ್ಸ್ ಅದರ ಹೈಟ್ ಕಡಿಮೆ ಆಗ್ತಾನೆ ಬರುತ್ತೆ, ಹೈಟ್ ಆಫ್ ರೀಬೌನ್ಸ್ ಕಡಿಮೆ ಆಗ್ತಾನೆ ಬರುತ್ತೆ. ಸೊ ಬಾಲ್ ಕಂಪ್ಲೀಟ್ಲಿ ರೆಸ್ಟ್ ಗೆ ಬರುವಷ್ಟರಲ್ಲಿ ಟೋಟಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಅದು ಕವರ್ ಮಾಡುತ್ತೆ, ಬಿಕಾಸ್ ಇಟ್ ಇಸ್ ಕೀಪ್ ಆನ್ ಗೋಯಿಂಗ್ ಅಪ್ ಅಂಡ್ ಕಮಿಂಗ್ ಡೌನ್. ಸೊ ದೇರ್ ಫೋರ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡುತ್ತೆ ಅನ್ನೋದನ್ನ ಜೊಮೆಟ್ರಿಕ್ ಪ್ರೋಗ್ರೆಷನ್ ಯೂಸ್ ಮಾಡಿಕೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಈ ಇನ್ಎಲಾಸ್ಟಿಕ್ ಕೊಲಿಷನ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ as ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್. ಸೊ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ವ್ಯಾಲ್ಯೂ ಕೊಲಿಷನ್ ಎಲಾಸ್ಟಿಕ್ ಇನ್ಎಲಾಸ್ಟಿಕ್ ಅನ್ನೋದನ್ನ ಡಿಟರ್ಮೈನ್ ಮಾಡುತ್ತೆ. ಸೊ ಈ ಇನ್ಎಲಾಸ್ಟಿಕ್ ಕೊಲಿಷನ್ ಗೆ ಈ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ಇಸ್ ಗೋಯಿಂಗ್ ಟು ಬಿ ಲೆಸ್ ದ್ಯಾನ್ 1. ಹಾಗಾದ್ರೆ ಈ ಹೈಟ್ ಗಳ ಮಧ್ಯೆ ರಿಲೇಷನ್ ಕೂಡ ಇದೆ. ಯೂಸಿಂಗ್ ದಿಸ್ ಕೋಎಫಿಷಿಯಂಟ್ ಆಫ್ ರೆಸ್ಟಿಟ್ಯೂಷನ್ ನಾವು ಅದನ್ನ ಬರೀಬಹುದು. ಹೇಗೆ ಅದನ್ನ ಗಮನಿಸ್ಕೋಬೇಕು. ಸೊ ಈ H1 ಇದೆಯಲ್ಲ, H1 ಅಂತಂದ್ರೆ ಹೈಟ್ ಆಫ್ಟರ್ ಫಸ್ಟ್ ಬೌನ್ಸ್. ಈ ಹೈಟ್ ಆಫ್ಟರ್ ಫಸ್ಟ್ ಬೌನ್ಸ್ ಅನ್ನ ಯು ಕ್ಯಾನ್ ರೈಟ್ ದಿಸ್ ಆಸ್ E square, where E is coefficient of restitution multiplied by H ಅಂತ ಬರೀಬಹುದು, where H is the initial height from which the ball is falling. Similarly, H2 can be written as E square multiplied by H1 ಅಂತ ಬರೀಬಹುದು. What is H2? H2 is the height attained by the ball after second bounce. Similarly, ನೀವು ಬರೀತಾನೆ ಹೋಗ್ಬೋದು. So you can write H3. So H3 is equal to E square times of H2 ಆಗುತ್ತೆ, because H2 is the previous height before the third bounce. ಈ ತರ ಸೀರೀಸ್ ಹಿಂಗ್ ಕಂಟಿನ್ಯೂಸ್ ಆಗ್ತಾನೆ ಹೋಗುತ್ತೆ. ಸೊ ಎನಿವೆ ನಾವ್ ಇದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು ಅಂತಂದ್ರೆ, ಈ H2 ಪ್ಲೇಸ್ ಅಲ್ಲಿ ನೋಡಿ, E square is equal to, in place of H1 I can write it as E square into H. Finally you can write this as E power 4 into H. Similarly over here H2 ಪ್ಲೇಸ್ ಅಲ್ಲಿ ಇದನ್ನ ಹಾಕ್ಬೋದು.
So E square in place of H2 I will write it as E square multiplied by H1. In place of H1 ನಾನು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ so finally you will write it as E power 6 into H ಅಂದ್ರೆ H3 is E power 6 into H ಅಂತ ಬರ್ತಾ ಇದೆ. Where E is coefficient of restitution and H is initial height from which the ball was falling. ಈ ಸೀರೀಸ್ ಅನ್ನ ಅಬ್ಸರ್ವ್ ಮಾಡಿ. ಇನಿಷಿಯಲ್ ಹೈಟ್ H ಇತ್ತು, ಅದಾದ್ಮೇಲೆ E ಸ್ಕ್ವೇರ್ H ಇದೆ, ಅದಾದ್ಮೇಲೆ ಸೆಕೆಂಡ್ ಬೌನ್ಸ್ ಆದ್ಮೇಲೆ E ಪವರ್ 4 into H. ಆಫ್ಟರ್ ಥರ್ಡ್ ಬೌನ್ಸ್ ಹೈಟ್ ಅಟೈನ್ ಬೈ ದ ಬಾಲ್ ಇಸ್ E ಪವರ್ 6 into H ಆಗಿದೆ. ಸೊ ಇದನ್ನ ನಾನು ಜೊಮೆಟ್ರಿಕ್ ಪ್ರೋಗ್ರೆಷನ್ ಅಂತ ನಾವು ಬರ್ಕೋಬಹುದು. ಕಾಮನ್ ರೇಷಿಯೋ ಎಷ್ಟು ಬರುತ್ತೆ? ರೇಷಿಯೋ ತಗೊಂಡು ನೋಡಿದ್ರೆ ಯು ವಿಲ್ ಗೆಟ್ ಕಾಮನ್ ರೇಷಿಯೋ R is equal to E power 2. So therefore, what is the total distance covered by the ball before it is coming to rest? ನಾನು ಇದನ್ನೊಂದು ಇದು ಹಿಂಗೆ ಹೋಗ್ತಾ ಹೋಗುತ್ತೆ, ಎಷ್ಟು ನಂಬರ್ ಆಫ್ ಬೌನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಫ್ ಯು ಟೇಕ್ ಇನ್ಫಿನೈಟ್ ನಂಬರ್ ಆಫ್ ಬೌನ್ಸಸ್ ಅಂತ ನೀವೇನಾದ್ರೂ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಬಿಕಾಸ್ ಇ ಇಸ್ ಲೆಸ್ ದ್ಯಾನ್ 1, ಇಲ್ಲಿ ಆರ್ ಬಂದ್ಬಿಟ್ಟು ಲೆಸ್ ದ್ಯಾನ್ 1 ಆಗುತ್ತೆ, ಅಂದ್ರೆ ಕಾಮನ್ ರೇಷಿಯೋ ಇಸ್ ಗೋಯಿಂಗ್ ಟು ಬಿ ಲೆಸ್ ದ್ಯಾನ್ 1. ಸೊ therefore how to calculate the total distance covered by the ball before coming to rest? That can be calculated by using this equation. S is equal to first term divided by 1 minus R ಅಂತ ಬರ್ಕೋಬಹುದು. So where first term is nothing but H and 1 minus R. R is nothing but the common ratio. Common ratio is nothing but this E square. Okay. So this is how in physics you can use geometric progression. Now let us go to second example. ಇಲ್ಲಿ geometric progression ಗೆ ಮತ್ತೆ ಎರಡು ಎಕ್ಸಾಂಪಲ್ಸ್ ನಾನು ನೋಡ್ತಾ ಇದ್ದೀನಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೇಡಿಯೋ ಆಕ್ಟಿವ್ ಸ್ಯಾಂಪಲ್ ಇದೆ ಅಂತ ಇಟ್ಕೊಳ್ಳಿ. ಇನಿಷಿಯಲಿ ಈ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ಸ್ ನಲ್ಲಿ N0 ನಂಬರ್ ಆಫ್ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈಗಳು ಇರ್ತವೆ. ಹಾಗಾದ್ರೆ ಆಫ್ಟರ್ ಸಮ್ ಹಾಫ್ ಲೈಫ್ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು, ಹಾಫ್ ಲೈಫ್ ಆದ್ಮೇಲೆ ಎಷ್ಟು ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈಗಳು ಉಳ್ಕೋತವೆ ಅನ್ನೋದನ್ನ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಫಾರ್ ಎಕ್ಸಾಂಪಲ್ assume that n is equal to 1 ಅಂದ್ರೆ ಫಸ್ಟ್ ಹಾಫ್ ಲೈಫ್ ಕಂಪ್ಲೀಟ್ ಆಯ್ತು ಅಂತ ಇಟ್ಕೊಳ್ಳಿ. ಆಗ ನಂಬರ್ ಆಫ್ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈ ಲೆಫ್ಟ್ ಇನ್ ದ ಸ್ಯಾಂಪಲ್ is going to be n0 into, so the same equation, so 1 divided by 2. Okay, so 1 divided by 2 whole power 1 ಅಂತ ಬರೀಬಹುದು. So this can also be written as n0 divided by 2. Similarly, if suppose n is equal to 2 ಆದ್ರೆ ಅಂದ್ರೆ ನಂಬರ್ ಆಫ್ ಹಾಫ್ ಲೈಫ್ಸ್ 2 ಸಾರಿ ಆಯ್ತು, ಅವಾಗ ಅಂದ್ರೆ n2 ಅನ್ನ ಏನಂತ ಬರ್ಕೋಬೇಕು? ಸೊ n2 is nothing but n0 1 by multiplied by 1 by 2 whole power 2, so which is equal to n0 divided by 4. ಈ ಸೀರೀಸ್ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಫ್ ಸಪೋಸ್ n is equal to 3 ಆದ್ರೆ ಅಂದ್ರೆ 3 ಹಾಫ್ ಲೈಫ್ಸ್ ಗಳಾದ್ರೆ, ಸೊ ನಂಬರ್ ಆಫ್ ರೇಡಿಯೋ ಆಕ್ಟಿವ್ ನ್ಯೂಕ್ಲಿಯೈ ಲೆಫ್ಟ್ ಆಫ್ಟರ್ ಥರ್ಡ್ ಹಾಫ್ ಲೈಫ್ is n0 into half whole to the power 3. you will get n0 divided by 8 ಅಂತ ಬರ್ಕೋಬಹುದು. ಸೊ ನೋಡಿ, ಮೊದಲು ಬಿಫೋರ್ ಹಾಫ್ ಲೈಫ್ n0 ನಂಬರ್ ಆಫ್ ನ್ಯೂಕ್ಲಿಯೈಗಳಿತ್ತು, ಆಫ್ಟರ್ ಫಸ್ಟ್ ಹಾಫ್ ಲೈಫ್ n0 by 2, ಅದಾದ್ಮೇಲೆ n0 by 4, n0 by 8 ಈ ತರ ಬರ್ತಾ ಇದೆ. ನೀವೇನಾದ್ರೂ ರೇಷಿಯೋ ತಗೊಂಡ್ರೆ ದಿಸ್ ಡಿವೈಡ್ ಬೈ ದಿಸ್ ಅಥವಾ ದಿಸ್ ಡಿವೈಡ್ ಬೈ ದಿಸ್, ಈ ರೇಷಿಯೋ ತಗೊಂಡ್ರೆ ಯು ವಿಲ್ ಗೆಟ್ ಕಾಮನ್ ರೇಷಿಯೋ ಇಸ್ ಈಕ್ವಲ್ ಟು 1 divided by 2 ಅಂತ ಸಿಗತ್ತೆ. So this follows a geometric progression with common ratio is half, where this half is less than 1. Similarly, let us go to one more example. ಇಲ್ಲೊಂದು ಕೆಪಾಸಿಟರ್ ಇದೆ, ಇಲ್ಲೊಂದು ರೆಸಿಸ್ಟರ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವೇನಾದ್ರೂ ಈ ಚಾರ್ಜ್ಡ್ ಕೆಪಾಸಿಟರ್ ನ ರೆಸಿಸ್ಟರ್ ಗೆ ಈ ತರ ಕೊಟ್ರೆ, ಈ ಕೆಪಾಸಿಟರ್ ಡಿಸ್ಚಾರ್ಜ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅಂದ್ರೆ ಈ ರೆಸಿಸ್ಟರ್ ಕರೆಂಟ್ ನ ಅಂದ್ರೆ ಚಾರ್ಜಸ್ ಅನ್ನ ಕೆಪಾಸಿಟರ್ ಇಂದ ಡ್ರಾ ಮಾಡ್ಲಿಕ್ಕೆ ಶುರು ಆಗುತ್ತೆ. ಇನ್ ದಟ್ ಕೇಸ್ ಚಾರ್ಜ್ ಆನ್ ದ ಪ್ಲೇಟ್ಸ್ ಆಫ್ ದ ಕೆಪಾಸಿಟರ್ ವಿಲ್ ಸ್ಟಾರ್ಟ್ ಡಿಕ್ರೀಸಿಂಗ್. ನಾವು ಯಾವುದೇ ಒಂದು ಗಿವನ್ ಟೈಮ್ ಅಲ್ಲಿ ಚಾರ್ಜ್ ಆನ್ ದ ಕೆಪಾಸಿಟರ್ ಪ್ಲೇಟ್ ನ ಏನಂತ ಬರೀಬಹುದು? ಸೊ Q0 into exponential of minus t divided by RC ಅಂತ ಬರೀಬಹುದು. ಇಲ್ಲಿ Q0 ಅಂತಂದ್ರೆ ಟೈಮ್ t is equal to 0 ಇದ್ದಾಗ ಇನಿಷಿಯಲಿ ಕೆಪಾಸಿಟರ್ ಪ್ಲೇಟ್ ಮೇಲೆ ಎಷ್ಟು ಚಾರ್ಜಸ್ ಇತ್ತು, ದಟ್ ಇಸ್ ವಾಟ್ Q0, and this Q is instantaneous charge ಅಂತ ಕರೀತಾರೆ. as time changes this Q is going to decreases. ಈ R and C ಅಂತಂದ್ರೆ ರೆಸಿಸ್ಟೆನ್ಸ್ ಮತ್ತೆ ಕೆಪಾಸಿಟರ್ಸ್. ಈಗ ಸೇ ಫಾರ್ ಎಕ್ಸಾಂಪಲ್ ಇದು ಇನಿಷಿಯಲಿ ಅಂದ್ರೆ ಒಂದಷ್ಟು ಇನಿಷಿಯಲಿ Q0 ಅಷ್ಟು ಚಾರ್ಜ್ ಇತ್ತು, ಆಫ್ಟರ್ ಸಮ್ ಟೈಮ್ t ಎಷ್ಟು ಚಾರ್ಜ್ ಇದೆ, ಆಫ್ಟರ್ ಸಮ್ ಮೋರ್ ಟೈಮ್, ಸೇ ಫಾರ್ ಎಕ್ಸಾಂಪಲ್ ಇದನ್ನ Q1 ಅಂತ ಕರಿತೀನಿ, ಇದನ್ನ Q2 ಅಂತ ಇಟ್ಕೊಳ್ಳೋಣ ನೆಕ್ಸ್ಟ್ ಚಾರ್ಜ್ ನ.
So you can write Q naught into exponential of minus 2t divided by RC. ಅಂದ್ರೆ ಟೈಮ್ ಅನ್ನ 2t ಆದಾಗ ಎಷ್ಟು ಚಾರ್ಜ್ ಇದೆ ಅಂತ. If suppose you can calculate one more instantaneous charge. So minus 3t divided by RC. ಈ ಸೀರೀಸ್ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. This is initial charge. This is charge after time t. This is charge after time 2t. This is charge after time 3t and so on. This also follows a geometric progression with a common ratio. ನೀವೇನಾದ್ರೂ ರೇಷಿಯೋ ತಗೊಂಡ್ರೆ ಅಂದ್ರೆ this divide by this ಅಥವಾ this divide by this ಈ ರೇಷಿಯೋನ ನೀವೇನಾದ್ರೂ ತಗೊಂಡ್ರೆ you will get common ratio as exponential of ನೋಡಿ q naught ಕ್ಯಾನ್ಸಲ್ ಆಗ್ತಾ ಇದೆ. ಸೊ ನಿಮ್ಗೆ ಉಳ್ಕೊಳ್ಳುವಂಥದ್ದು minus t divided by RC. Okay, this also follows geometric progression. ಫಿಸಿಕ್ಸ್ ನಲ್ಲಿ ಇದೇ ತರ ತುಂಬಾ ವಿಚಾರಗಳಲ್ಲಿ ತುಂಬಾ ಕಡೆ ನಾವು ಈ ಜೊಮೆಟ್ರಿಕ್ ಪ್ರೋಗ್ರೆಷನ್ಸ್ ನ ಯೂಸ್ ಮಾಡ್ತೀವಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ಫಾಲೋ ಮಾಡಿ.